ನಮಸ್ತೆ ಬಲಿಷ್ಠ ಭೂಮಿ ಭಾರತದ ಮನೆಗಳಿಗೆ ವಾಸ್ತುಭವನ್ ವಾಸ್ತುವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವಿಶೇಷವಾದಂಥ ಹಬ್ಬ ನಾಳಿದ್ದು ಬರ್ತಾ ಇದೆ. ಅದು ಯಾವುದು ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬ. ಅದರ ಬಗ್ಗೆಯೂ ಕೂಡ ಒಂದೆರಡು ಮಾತುಗಳನ್ನು ಆಡ್ತೀನಿ ಮತ್ತು ಒಂದೆರಡು ಪ್ರಶ್ನೆಗಳನ್ನು ತೊಗೊಳ್ತಾ ಇದ್ದೀನಿ. ಆ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಕೊಡ್ತಾ ಹೋಗ್ತೀನಿ. ಇದರಲ್ಲಿ ಮೊಟ್ಟ ಮೊದಲಾಗಿ ಒಬ್ಬರು ಕೇಳಿದರೆ ಏನು ಅಂತಂದರೆ ವಾಯು ವಿಭಾಗದಲ್ಲಿ ನಾರ್ತ್ ವೆಸ್ಟ್ ಈ ಭಾಗದಲ್ಲಿ ಮಾಸ್ಟರ್ ಬೆಡ್ರೂಮ್ ಇದ್ದರೆ ಏನಾಗುತ್ತೆ, ಅದರ ದುಷ್ಪರಿಣಾಮ ಏನು, ಅದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಅಂತ ಕೇಳ್ತಾರೆ. ನೋಡಿ, ನಾರ್ತ್ ವೆಸ್ಟ್ ಅಂತಂದರೆ ವಾಯುತ್ವವನ್ನು ಸೂಚನೆ ಮಾಡುವಂಥದ್ದು. ವಾಯು ಹೇಗೆ ಚಲನೆಯಲ್ಲಿರುತ್ತೋ ಹಾಗೆಯೇ ಈ ಮನೆಯ ಯಜಮಾನರಾಗಿರ್ಬೋದು ಅಥವಾ ಮನೆಯಲ್ಲಿ ವಿಶೇಷವಾಗಿ ಇಲ್ಲಿ ಮಲಗುವಂಥ ಗಂಡ ಹೆಂಡತಿ ಇಬ್ಬರು ಆಗಿರ್ಬೋದು, ಇಬ್ಬರು ಕಾಲಕ್ಕೆ ಚಕ್ರ ಕೊಟ್ಕೊಂಡು ಸುತ್ತಾ ಇರ್ತಾರೆ. ಕೆಲಸ ಆಗಿರ್ಬೋದು, ಕಾರ್ಯ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು, ಅವರು ಮನೆಯಲ್ಲಿ ಸರಿಯಾಗಿ ನಿಂತ್ಕೊಳ್ಳಲ್ಲ ಅಥವಾ ಒಂದು ಕಡೆ ನೆಟ್ಟಿಗೆ ನಿಂತ್ಕೊಳ್ಳಲ್ಲ. ಅಂದರೆ ಯಾವುದೇ ಒಂದು ಕೆಲಸ ಕಾರ್ಯವನ್ನು ಪರಿಪೂರ್ಣವಾಗಿ ಮಾಡೋದಕ್ಕೆ ಆಗಲ್ಲ ಅವರಿಗೆ. ಯಾಕೆ ಅಂತಂದರೆ ಅವರ ಚಲನಾ ಬುದ್ಧಿ ಚಲನೆ ಮಾಡ್ತಾ ಇರಬೇಕು ಅನ್ಸುತ್ತಲ್ಲ, ಆ ಥರ. ಯಾಕಂದರೆ ಇಲ್ಲಿ ಬರುವಂಥ ವಾಯು ಏನು ಮಾಡುತ್ತೆ, ಅವರಿಗೆ ವಾಯುವಿನ ಪ್ರಭಾವದಿಂದ ಏನಾಗುತ್ತೆ, ಅವರಿಗೆ ಚಲನಶೀಲತೆ ಜಾಸ್ತಿ ಆಗುತ್ತೆ. ಹಾಗಾಗಿ ಹೆಚ್ಚಾಗಿ ಅವರು ಓಡಾಡ್ಕೊಂಡೇ ಇರಬೇಕು, ಟ್ರಾವೆಲ್ ಮಾಡ್ತಾ ಇರಬೇಕು, ಹಾರಾಡ್ತಾ ಇರಬೇಕು, ಈ ಥರದ್ದೆಲ್ಲ ಇರುತ್ತೆ. ಈ ಥರ ಎಲ್ಲ ಇದ್ದಾಗ ಏನಾಗುತ್ತೆ ಅಂದರೆ ಸಂಸಾರ ಸರಿಯಾಗಿ ಸಾಗೋದಕ್ಕೆ ಆಗೋದಿಲ್ಲ. ಇದೇ ಥರ ಒಂದು ಸುಮಾರು ವರ್ಷಗಳ ಹಿಂದೆ ನನಗೊಂದು ಕೇಸ್ ಬಂದಿತ್ತು. ಅವ್ರು ಹೀಗೆ ಹೇಳ್ತಾರೆ, ಅಯ್ಯೋ ಅವ್ರ ಮನೇಲೇ ಇರಲ್ಲ ಗುರುಗಳೇ, ಅವ್ರು ಬರೀ ಸದಾ ಟೂರು ಹೊಡಿತಾ ಇರ್ತಾರೆ. ತಿಂಗಳಲ್ಲಿ ಒಂದು 7-8 ದಿನ ಮನೇಲಿದ್ದರೂ ಹೆಚ್ಚು ಜನ ಜಾಸ್ತಿ ಟೂರ್ ಹೊಡಿತಾ ಇರ್ತಾರೆ. ಸೊ ಹೆಂಗಾರೂ ಪರವಾಗಿಲ್ಲ, ಅಲ್ಲಿ ಸ್ವಲ್ಪ ಸಂಪಾದನೆ ಕಡಿಮೆ ಆದರೂ ಪರವಾಗಿಲ್ಲ, ನಮ್ಗೆ ಆ ಕೆಲಸ ಬಿಟ್ಟು ಬೇರೆ ಕೆಲಸ ಸಿಗೋ ರೀತಿಲಿ ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಅಂತಂದೆ. ಅವರಿಗೆ ಏನು ಮಾಡಿದ್ದೆ ಅಂತಾರೆ, ಸೌತ್ ವೆಸ್ಟಲ್ಲಿ ಕೊಟ್ಟೆ. ಇಲ್ಲಿ ಈ ಸೌತ್ ವೆಸ್ಟಲ್ಲಿ ಅವರಿಗೆ ರೂಮ್ ನೋಡಿಬಿಟ್ಟು ಮತ್ತೆ ಅವ್ರು ನನ್ನ ಹತ್ರ ಬಂದು ಡಿಸೈನಿಂಗ್ ಮಾಡಿಸ್ಬೇಕು ಅಂತಂದಾಗ ಹೊಸ ಮನೆ ಕಟ್ಟಿದಾಗ ಏನು ಮಾಡಿದೆ, ಸೌತ್ ವೆಸ್ಟಲ್ಲಿ ಮಾಡಿಬಿಟ್ಟು ಅವ್ರಿಗೆ ಅಲ್ಲಿ ಕೊಟ್ಟಿದ್ದೆ ನಾನು. ಇಲ್ಲಿ ಮಲ್ಕೊಳ್ಳಿ ನೋಡಿ, ಒಳ್ಳೆ ಸ್ಥಿರವಾಗಿ ಅಲ್ಲೇ ಅಂದರೆ ಸಿಟಿಲೇ ಇರೋವಂಥ ಕೆಲಸ ಸಿಗುತ್ತೆ ನಿಮಗೆ, ಟ್ರಾವೆಲಿಂಗ್ ಇಲ್ದಿರೋಂಥ ಸಿಗುತ್ತೆ ಅಂತ ಹೇಳಿದ್ದೆ ನಾನು. ಹಾಗೆ ಆಯಿತು. ಇನ್ನೊಂದಷ್ಟು ವರ್ಷಗಳ ನಂತರ ಮೀಟ್ ಮಾಡಿದಾಗ ಅವ್ರು ಹೇಳ್ತಾರೆ, ಅಯ್ಯೋ ಗುರುಗಳೇ, ಯಾವ ಟೈಮಲ್ಲಿ ನೀವು ನೀಟಾಗಿ ಮನೆ ಮಾಡಿಕೊಟ್ರೆ ಗೊತ್ತಿಲ್ಲ, ಇವರು ಆ ಕೆಲಸ ಅಂದ್ಬಿಟ್ಟು ಬೇರೆ ಕೆಲಸ ಮಾಡಿಕೊಂಡು ಇಲ್ಲೇ ನೆಮ್ಮದಿಯಾಗಿ ನಾವು ಚೆನ್ನಾಗಿದ್ದೀವಿ ಅಂತಂತ ಹೇಳಿದ್ರು. ಅದೇ ರೀತಿ ನಮಗೆ ಸಾಧ್ಯ ಆಯಿತು ಅಂತಂದರೆ ಸೌತ್ ವೆಸ್ಟ್ಗೆ ಸಿಗೋವಂಥ ರೂಮಿಗೆ ಹೋಗ್ಬೋದು, ಇಲ್ಲ ಅಂತಾರೆ ದಕ್ಷಿಣಕ್ಕೆ ಸಿಗೋವಂಥ ರೂಮಿಗೆ ಹೋಗ್ಬೋದು. ಆಗಿಲ್ಲ, ಇಲ್ಲೇ ಇದೆ, ಇದು ಬಿಟ್ಟು ಬೇರೆ ನಂಗೆ ಎಲ್ಲೆಲ್ಲೂ ದಾರಿ ಇಲ್ಲ ಅಂತಂದಾಗ ಹೇಳೋವಂಥದ್ದು ಏನಂತಂದರೆ, ಇವಾಗ ನಿಮ್ಮ ಬೆಡ್ ಏನಿರುತ್ತಲ್ಲ, ಮಂಚ ಏನಿರುತ್ತಲ್ಲ, ಮಂಚದ ಮೇಲೆ ನೀವು ಹಳದಿ ಬಣ್ಣದ ಅಥವಾ ಕಂದು ಬಣ್ಣದ, ಹಳದಿ ಅಥವಾ ಕಂದು ಬಣ್ಣದ ಅಂದರೆ ಡಾರ್ಕ್ ಬ್ರೌನ್ ಅಥವಾ ಗೋಲ್ಡನ್ ಯೆಲ್ಲೋ ಅಥವಾ ಯೆಲ್ಲೋ ಕಲರ್ ಅಥವಾ ಮಸ್ಟರ್ಡ್ ಯೆಲ್ಲೋ, ಓಕೆ, ಈ ಕಲರ್ ಬೆಡ್ ಸ್ಪ್ರೆಡನ್ನು ನೀವು ಇಲ್ಲಿ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ಇಲ್ಲಿಗೆ ನಮಗೆ ಭೂತತ್ವ ಹೆಚ್ಚಾಗುತ್ತೆ. ಭೂತತ್ವ ಹೆಚ್ಚಾದಷ್ಟು ಏನಾಗುತ್ತೆ, ಸ್ವಲ್ಪ ಸ್ಥಿರತೆಯನ್ನು ಕೊಡುತ್ತೆ. ಮತ್ತೊಂದು ಏನು ಮಾಡಬೇಕು ಅಂದರೆ, ನಿಮ್ಮ ತಲೆಯ ಹಿಂಭಾಗದಲ್ಲಿ ಈ ಭಾಗದಲ್ಲಿ ಮಂಚ ಏನಿರುತ್ತಲ್ಲ, ಮಂಚದ ಹಿಂಭಾಗಕ್ಕೆ ಏನು ಬರ್ತಲ್ಲ, ನಾವೇನು ಮಾಡ್ತೀವಿ, ಹೆಡ್ ಬೋರ್ಡ್ ಅಂತ ಕರಿತೀವಿ ನಾವು. ಆ ಹೆಡ್ ಬೋರ್ಡ್ ಮೇಲೆ ಏನು ಮಾಡ್ಬೋದು ಅಂದರೆ, ಗೋಲ್ಡನ್ ಕಲರ್ ಮೌಂಟ್ ಕೈಲಾಶನ ನೀವು ಅಲ್ಲಿ ಸ್ಥಾಪನೆ ಮಾಡೋದ್ರಿಂದ ಹೇಗುತ್ತೆ ಅಂದರೆ ನಿಮಗೆ ಸ್ವಲ್ಪ ಸ್ಥಿರತೆ ಬರೋತ್ತಾಗುತ್ತೆ. ಮತ್ತೊಂದು ಏನು ಮಾಡ್ಬೇಕಂದ್ರೆ, ಆ ಮನೇಲಿರುವಂಥವ್ರು, ಆ ಭಾಗದಲ್ಲಿರುವಂಥ ಮಾಸ್ಟರ್ ಆ್ಯಂಡ್ ಯಾರಿರ್ತಾರೋ ಅವರು, ಸೊ ಗಂಡ ಹೆಂಡತಿ ಇಬ್ಬರೂ ಕೂಡ ವಾರದಲ್ಲಿ ಕಡಿಮೆ ಅಂದರೆ 2-3 ದಿನನಾದರೂ ಬೇರ್ ಫುಟ್ಟಲ್ಲಿ ಭೂಮಿ ಮೇಲೆ ಎಲ್ಲಿ ಮಣ್ಣು ಚೆನ್ನಾಗಿರುತ್ತಲ್ಲ, ಮಣ್ಣು ಅಥವಾ ಹುಲ್ಲಿನ ಮೇಲೆ ನಡೆಯೋದ್ರಿಂದ ಕೂಡ ಏನಾಗುತ್ತೆ ಅಂದರೆ ಅವರಿಗೆ ಭೂತತ್ವ ಜಾಸ್ತಿಯಾಗಿ ಅವರಿಗೆ ಸ್ಥಿರತೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇದೆಲ್ಲ ಪ್ರಾಕ್ಟಿಕಲ್ ಸೈಂಟಿಫಿಕಲಿ ಪ್ರೂವನ್ ಸಿಸ್ಟಮಲ್ಲಿ ಕೊಡ್ತಾ ಇರೋಂಥ ಪರಿಹಾರವನ್ನು ನಾನು ಕೊಡ್ತಾ ಇದ್ದೀನಿ. ಎರಡನೇದು ಒಬ್ರು ಕೇಳ್ತಾ ಇದ್ದಾರೆ, ಮನೆಯ ಒಳಗಡೆಗೆ ಸಂಪಿದ್ರೆ ಓಕೆನಾ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ನಂದೇ ಬೆಸ್ಟ್ ಎಕ್ಸಾಂಪಲ್ ಏನು ಅಂತಂತಂದರೆ, ನಮ್ಮ ತಾಯಿ ಮನೆಯಲ್ಲಿ ನಾವು ಮಾಡಬೇಕಾದ್ರೆ ನನಗೆ ಅಷ್ಟು ವಾಸ್ತುಗಿಸ್ತೆಲ್ಲ ಏನು ಗೊತ್ತಿರಲಿಲ್ಲ. ಅಂದರೆ ತೊಗೊಂಡ್ರಿಂದ ಒಂದು 30 ವರ್ಷಗಳ ಮುಂಚೆ ನನಗೇನಂತ ವಾಸ್ತು ಏನು ಗೊತ್ತಿರಲಿಲ್ಲ. ಯಾರೋ ಹೇಳೋರು ಕೇಳ್ತಾ ಮಾಡ್ತಿದ್ದೆ. ಬಟ್ ನಮ್ಮದು ಚಿಕ್ಕ ಸೈಟು, ಆ ಸೈಟಲ್ಲಿ ಹೊರಗಡೆಗೆ ಸಂಪ್ ಮಾಡ್ಕೊಳ್ಳೋಕೆ ನಮ್ಮ ಜಾಗ ಇರಲಿಲ್ಲ. ಆಗಿಲ್ದಿದಾಗ ಏನು ಮಾಡಿದ್ವಿ, ಮನೆ ಒಳಗಡೆಗೇ ನಾವು ಸಂಪನ್ನ ಮಾಡಿಕೊಂಡು ನಮ್ಮ ಜೀವನ ಹೇಗಿತ್ತು, ಖಂಡಿತವಾಗಲೂ ತುಂಬ ಸುಧಾರಣೆ ಆಯಿತು. ನಮ್ಮಲ್ಲಿರೋ ಪ್ರತಿಯೊಬ್ಬರು ಕೂಡ ಪ್ರೋಗ್ರೆಸ್ಸನ್ನು ಕಂಡ್ವಿ, ತುಂಬ ಚೆನ್ನಾಗಾಯಿತು. ಆ ಮನೆಗೆ ಹೋದ್ಮೇಲಿಂದ 5 ಜನಕ್ಕೆ, ಅಂದರೆ ನಾವು 5 ಜನ ಮಕ್ಕಳು, 5 ಜನ ಮಕ್ಕಳಿಗೂ ಮದುವೆ ಆಯಿತು. ಮೊಮ್ಮಕ್ಕಳಿಗೂ ಮದುವೆಗಳಾಗಿದೆ. ನಾವೆಲ್ಲರೂ ಚೆನ್ನಾಗಿದ್ದೀವಿ. ಅಂದರೆ ಸಂಸಾರ ಬೆಳೀತಾ ಇದ್ದಂಗೆ ಬೇರೆ ಬೇರೆ ಆಗಬೇಕು, ಬೇರೆ ಬೇರೆ ಆಗಿದ್ದೀವಿ. ಆದರೆ ಪ್ರೊವೈಡೆಡ್
ಎಲ್ಲಿ ಅಂತಂದರೆ ನಾರ್ತ್ ಈಸ್ಟಲ್ಲಿ ಇಲ್ಲಂಗೆ ನೋಡ್ಕೋಬೇಕಷ್ಟೆ. ನಾರ್ತ್ ಈಸ್ಟಿಗೆ ಸಂಪ್ ಬರ್ದಂಗೆ ನೋಡಿಕೊಂಡ್ರೆ ಬಹಳ ಉತ್ತಮ. ಅದು ಬಿಟ್ಟು ನಾರ್ತ್ ಆಫ್ ನಾರ್ತ್ ಈಸ್ಟ್ ಆಫ್ ನಾರ್ತ್ ಈಸ್ಟು ಇಲ್ಲಿ ಎಲ್ಲಿ ಬೇಕಾದ್ರೂ ಸಂಪ್ ಬರಬಹುದು. ಓಕೆ, ಈ ಥರ ಬರಬಹುದು. ಇದು ಬಿಟ್ಟು ಇದು ಓಕೆ, ಇದು ಓಕೆ. ನಮ್ದು ಆಮೇಲೆಲ್ಲ ಚೆಕ್ ಮಾಡಿ ನೋಡೋದು, ಯಾಕಂದರೆ 18 ಡಿಗ್ರಿ ನಮ್ಮದು ಟಿಲ್ಟ್ ಆಗಿಬಿಟ್ಟಿತ್ತು. 18 22 ಡಿಗ್ರಿ. ಇದು ಈಗಿರೋಂಥ ಮನೆ 18 ಡಿಗ್ರಿ ಟಿಲ್ಟ್ ಆಗಿದೆ. ನಮ್ಮ ತಂದೆ ತಾಯಿ ನಾವೆಲ್ಲ ಇದ್ದಂಥ ಮನೆ ಅದು 22 ಡಿಗ್ರಿ ಟಿಲ್ಟ್ ಆಗಿತ್ತು. ಹಾಗಾಗಿ ನಾರ್ತ್ ಈಸ್ಟ್ಗೇನು ತೊಂದರೆ ಆಗಿಲ್ಲ. ಗೊತ್ತಿಲ್ಲದೆ ಮಾಡಿಬಿಟ್ಟಿದ್ದೆ ನಾನು, ಆದರೂ ನಾರ್ತ್ ಈಸ್ಟಿಗೆ ತೊಂದರೆ ಆಗಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಅಭಿವೃದ್ಧಿಯನ್ನು ಕಂಡಿದ್ದೀವಿ. ನೀವು ಕೂಡ ನೋಡ್ಕೋಬೇಕು. ನಾರ್ತ್ ಈಸ್ಟಲ್ಲಿ ಸಂಪ್ ಬಂದಿಲ್ಲ ಅಂತಂದರೆ ಯೋಚನೆ ಮಾಡೋಂಥ ಅವಶ್ಯಕತೆಯೇ ಇಲ್ಲ, ಮಾಡ್ಕೋಬೋದು. ಓಕೆ, ವರಮಹಾಲಕ್ಷ್ಮಿ ಹಬ್ಬ ಪ್ರತಿಯೊಬ್ಬರೂ ಕೂಡ, ನಾವು ಭಾರತೀಯರು ಸನಾತನ ಧರ್ಮದಿಂದ ಬಂದಂಥವರು ಪ್ರತಿಯೊಬ್ಬರು ಕೂಡ ಈ ವರಮಹಾಲಕ್ಷ್ಮಿಯನ್ನು ಬಹಳ ವಿಶೇಷವಾಗಿ ಪೂಜೆಯನ್ನು ಮಾಡ್ತೀವಿ. ಯಾಕೆ ಅಂತಂತಂದರೆ ನಮಗೆ ವರಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಆಗಬೇಕು ಅಂತ. ವರಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ಯಾರಿಗೆಲ್ಲ ಆಗುತ್ತೆ ಅಂತ ಅನ್ನೋದಾದಾಗ, ನಾನು ಸ್ವಲ್ಪ ವೇದಗಳಲ್ಲಿ ಅಲ್ಲಿ ಇಲ್ಲಿ ತಿಳ್ಕೊಂಡಾಗ ಮಾಡಿದಾಗೆಲ್ಲ ಏನಾಗುತ್ತೆ ಅಂತಂತಂದರೆ, ಯಾವ ಮನೆ ಶುದ್ಧವಾಗಿರುತ್ತೋ, ಪರಿಶುದ್ಧವಾಗಿರುತ್ತೋ, ಮನೆಯೂ ಶುದ್ಧವಾಗಿತ್ತು, ಆತ್ಮವೂ ಕೂಡ ಪರಿಶುದ್ಧವಾಗಿರುತ್ತೋ, ಅವರ ಹೃದಯವೂ ಪರಿಶುದ್ಧವಾಗಿರುತ್ತೋ, ಅವರ ಮನಸ್ಸು ಕೂಡ ಶುದ್ಧವಾಗಿರುತ್ತೋ, ಆ ಮನೆಯಲ್ಲಿ ಲಕ್ಷ್ಮಿಯ ಕೃಪಾ ಕಟಾಕ್ಷ ಆಗೇ ಆಗುತ್ತೆ ಅಂತ. ಸೊ ಲಕ್ಷ್ಮಿ ಅಂತಂದಾಗ ಎಲ್ಲರೂ ಅಂದ್ಕೊಳ್ಳೋಂಥದ್ದು ಏನಂತಾರೆ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನೋಡ್ತಾ ಇರ್ತಾರೆ. ಹೆಚ್ಚಾಗಿ ನಾವು ನೋಡುವಂಥದ್ದೆಲ್ಲ ಏನು ಮಾಡ್ತೀವಿ ಅಂದರೆ, ಲಕ್ಷ್ಮಿ ಅಂತ ಅಂದರೆ ದುಡ್ಡಿನ ರೂಪದಲ್ಲಿ ನೋಡ್ತೀವಿ. ಇದಕ್ಕೆ ವಿಶೇಷವಾಗಿ ನಾನು ದುಡ್ಡಿಗೆ ಅರ್ಥವನ್ನು ತಿಳ್ಕೊಳ್ಳೋಕ್ಕೆ ಅಂತ ಹೋದಾಗ ಗೊತ್ತಾಗಿದೆ ಅಂತಂದರೆ, ನಾನು ಒಂದು ಕಾಲದಲ್ಲಿ ಏನು ಮಾಡ್ತಾರೆ, ದುಡ್ಡು ಅಂತಂದಾಗ ಒಂದು ತಾತ್ಸಾರ ಇತ್ತು. ಮನುಷ್ಯನಿಂದ ಸೃಷ್ಟಿ ಮಾಡಲ್ಪಟ್ಟು ಮನುಷ್ಯನಿಂದ ಮನುಷ್ಯನಿಗೆ ಬದಲಾವಣೆ ಆಗುವಂಥ ಈ ಕಾಗದದ ಚೂರಿಗೆ, ಈ ಕಾಗದದ ತುಂಡಿಗೆ ನಾವ್ಯಾಕೆ ಅಷ್ಟು ಬೆಲೆ ಕೊಡಬೇಕು ಅನ್ನೋ ರೀತಿಯಲ್ಲಿ ನನ್ನ ಮನೋಭಾವ ಇತ್ತು. ಆ ಮನೋಭಾವ ಯಾವಾಗ ಬಂತು, ಆವಾಗ ಲಕ್ಷ್ಮಿ ನನ್ನಿಂದ ದೂರ ಹೋಗೋಕ್ಕೆ ಶುರು ಮಾಡಿತು. ಅಂದರೆ ಲಕ್ಷ್ಮಿ ಅಂತಂತಂದರೆ ನಮಗೆ ನಮ್ಮ ವೇದಗಳಲ್ಲಿ ಹೇಳಿರುವಂಥದ್ದು ಕಾಂಚನ ಅಂತಂತಂದಾಗ, ಆ ಕಾಂಚನ ಅನ್ನುವಂಥದ್ದು ಎನರ್ಜಿಯ ಒಂದು ಸ್ವರೂಪ. ಎನರ್ಜಿ ಅಂತಾರೆ ಶಕ್ತಿ, ಚೈತನ್ಯ. ಸೊ ಗೊತ್ತಿದೆಯಲ್ಲ, ನೋಡ್ತಾ ಇದ್ದೀವಲ್ಲ ನಾವು, ಪ್ರಪಂಚದಲ್ಲಿ ಯಾರ ಹತ್ರ ಹೆಚ್ಚಾಗಿ ಶ್ರೀಮಂತ ರಾಷ್ಟ್ರ ಆಗಿರುತ್ತೋ ಆ ರಾಷ್ಟ್ರ ಬಲಿಷ್ಠವಾಗಿರ್ತದೆ. ಆ ಬಲಿಷ್ಠವಾದಂಥ ರಾಷ್ಟ್ರದ ಮಾತನ್ನು ಉಳಿದಂಥ ನಿಕೃಷ್ಟವಾದಂಥ ರಾಷ್ಟ್ರಗಳು ಕೇಳ್ತಾ ಇರ್ತದೆ ಅಲ್ವಾ. ಸೊ ಇವತ್ತು ನಮ್ಮ ಭಾರತ ಕೂಡ ಬಲಿಷ್ಠ ಆಗ್ತಾ ಇದೆ. ಆಗಬೇಕು ಅಂತಂದಾಗ ಏನಾಗಬೇಕು, ನಮ್ಮ ಮನೆಯಲ್ಲೂ ಕೂಡ ಆ ವರಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಆಗಬೇಕು, ಆ ಶಕ್ತಿ ಚೈತನ್ಯ ನಾವು ಬರಬೇಕು ಅಂತಾರೆ. ಮಾಡ್ಬೇಕಾದ್ರೆ ಏನು ಮಾಡಬೇಕು, ನಾವು ಮನೆಯನ್ನು ಪರಿಶುದ್ಧಗೊಳಿಸ್ಬೇಕು. ನಮ್ಮ ಯಾವುದೇ ಹಬ್ಬಗಳನ್ನು ತಗೊಳ್ಳಿ, ಹಬ್ಬ ನಾಳೆ ಬರುತ್ತೆ ಅಂತಾರೆ, ನಾವೇನು ಮಾಡ್ತೀವಿ, ಮನೆಯನ್ನೆಲ್ಲ ಕ್ಲೀನ್ ಮಾಡ್ತೀವಿ. ಯಾಕೆ ಕ್ಲೀನ್ ಮಾಡ್ತೀವಿ, ಆ ಬರುವಂತಹ ಆ ಪ್ಯೂರ್ ಎನರ್ಜಿ ಮನೆಯಲ್ಲಿ ಪ್ಯೂರ್ ಆಗಿರಲಿ ಅಂತ, ಇಂಪ್ಯೂರ್ ಆಗಬಾರ್ದು ಅಂತ, ಕಲುಷಿತ ಆಗಬಾರ್ದು. ಪರಿಶುದ್ಧವಾದಂಥ ಎನರ್ಜಿ ಪರಿಶುದ್ಧವಾಗಿ ನಮ್ಮ ಜೀವನದಲ್ಲಿ ನಮಗೆ ಬೇಕಾಗಿರುವಂಥ ಸಕಲ ಸಂಪತ್ತುಗಳನ್ನು ಪಡ್ಕೊಳ್ಳುವಂಥ ಶಕ್ತಿ, ಚೈತನ್ಯ, ಜ್ಞಾನ, ವಿವೇಕ, ವೈರಾಗ್ಯಗಳನ್ನು ಕೊಡಬೇಕು ಅಂತ ಅಂಥದ್ದು. ಹಾಗಾಗಿ ಲಕ್ಷ್ಮಿ ಅಂತಂದಾಗ ಹಲವಾರು ರೀತಿಯಲ್ಲಿ ನಾವು ಲಕ್ಷ್ಮಿಯನ್ನು ಇಡ್ತಾ ಇರ್ತೀವಿ. ವಿಶೇಷವಾಗಿ ನಾವು ಅಷ್ಟಲಕ್ಷ್ಮಿಗಳನ್ನು ಪೂಜೆ ಮಾಡ್ತಾ ಇರ್ತೀವಿ. ಅಷ್ಟಲಕ್ಷ್ಮಿಯರು ಅಂತಂದಾಗ ಎಲ್ರಿಗೂ ಗೊತ್ತಿರೋಂಥದ್ದು ಏನದು, ಧನಲಕ್ಷ್ಮಿ, ಸಂತಾನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ ಮತ್ತು ಗಜಲಕ್ಷ್ಮಿ ಕೂಡ ಬರ್ತಾರೆ. ಹಾಗಾಗಿ ಮಹಾಲಕ್ಷ್ಮಿ ಇವರೆಲ್ಲರೂ ಕೂಡ ಅಷ್ಟ ರೂಪದಲ್ಲಿ ನಮಗೆ ವೀರಲಕ್ಷ್ಮಿ ಕೂಡ ಬರ್ತಾರೆ. ಸೊ ಈ 8 ಲಕ್ಷ್ಮಿಗಳು ನಮ್ಮ ಜೀವನದಲ್ಲಿ ಇರಬೇಕು ಅಂತ ಅನ್ನೋದಾಗ ನಮಗೆ ಆ 8 ವಿಚಾರಗಳಲ್ಲಿ, ನಮ್ಮ ವಿಚಾರಧಾರೆಗಳಲ್ಲಿ ಪರಿಶುದ್ಧತೆ ಇರಬೇಕು ಅಂತ ಹೇಳ್ತೇನೆ. ನಾನು ಕೆಲವೊಂದು ಹೇಳೋದು ಅಷ್ಟು ಬೇಗ ಈಸಿಯಾಗಿ ಅರ್ಥ ಆಗಲ್ಲ. ಬಟ್ ವಿಚಾರಧಾರೆಗಳು, ನಮ್ಮ ವಿಚಾರಣೆಗಳು, ನಾವು ಯಾವುದ್ರದ್ದು ಬಗ್ಗೆ ಒಂದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇರ್ತೀವಿ ಅಂತಂದಾಗ ಆ ಯೋಚನಾ ಲಹರಿ ಪರಿಶುದ್ಧವಾಗಿರಬೇಕು. ಆ ಪರಿಶುದ್ಧತೆ ಅಂತಂದರೆ ಯಾವಾಗ ಬರುತ್ತೆ ಅಂತಂದರೆ, ನಾನು ಬಯಸುವಂತಹ ವಸ್ತುವನ್ನು ಪಡೆಯೋದ್ರಲ್ಲಾಗಲಿ, ನಾನು ಪಡುವಂತಹ ವ್ಯಕ್ತಿಗಳಾಗಿರ್ಬೋದು, ವಿಷಯ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದು ನನ್ನ ಜೀವನದಲ್ಲಿ ಬರಬೇಕಾದಾಗ ಅದರಿಂದ ನನಗೂ ಲಾಭ ಆಗಬೇಕು, ಇತರರಿಗೂ ಲಾಭ ಆಗಬೇಕು. ನಾನು ಗೆದ್ದು ಇತರರು ಗೆಲ್ಲಬೇಕು, ನಾನು ಚೆನ್ನಾಗಿದ್ದು ಬೇರೆಯವರು ಚೆನ್ನಾಗಿರಬೇಕು ಅನ್ನೋ ಒಂದು ಮನೋಭಾವ ಇರುತ್ತಲ್ಲ, ಅದಕ್ಕೆ ಪರಿಶುದ್ಧತೆ ಅಂತ ಕರಿತೀವಿ ನಾವು. ಓಕೆ, ಆ ರೀತಿಯಲ್ಲಿ ಪರಿಶುದ್ಧತೆಯಿಂದ ಎಲ್ಲರೂ ಕೂಡ ಮನೆಯನ್ನು, ಮೈಯನ್ನು, ಮನಸ್ಸನ್ನು, ಮಾತನ್ನು, ಕೃತಿಯನ್ನು, ಪ್ರತಿಯೊಂದನ್ನು ಕೂಡ ನಾವು ಪರಿಶುದ್ಧಗೊಳಿಸ್ತಾ ಹೋಯ್ತಂದ್ರೆ ಪ್ರತಿಯೊಂದು ಕೂಡ ನಮಗೆ ತಾಯಿ ವರಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಆಗುತ್ತೆ. ಸೊ ಆ ತಾಯಿ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಪ್ರತಿಯೊಬ್ಬರಿಗೂ ಕೂಡ ಆಗಲಿ, ಎಲ್ರಿಗೂ ಕೂಡ ಅಷ್ಟೈಶ್ವರ್ಯಗಳು ಸಿಗಲಿ,
ಸುಖ ಶಾಂತಿ ನೆಮ್ಮದಿ ಹೆಚ್ಚೆಚ್ಚಾಗಿ ಬರಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜೈ ಹಿಂದ್.